ನಮಸ್ಕಾರ ಸ್ನೇಹಿತರೆ ಒಳ ಮೀಸಲಾತಿ ಜಾರಿ ಆಗಿರ್ತಕ್ಕಂಥ ಸಂಬಂಧಪಟ್ಟಂತೆ ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಹುದ್ದೆಗಳು ರದ್ದಾಗ್ಬೋದು, ರಿವೈಸ್ ನೋಟಿಫಿಕೇಶನ್ ಪರಿಷ್ಕೃತ ಒಂದು ಅಧಿಸೂಚನೆ ಹೊರಡಿಸ್ಬೋದು. ತುಂಬಾ ಜನ ಕಮೆಂಟ್ ಆಗ್ತಾ ಇದ್ರಿ, ಸರ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ಸ್ ಆಗತ್ತಾ ಅಂದ್ರೆ RTOಗೆ, KS, ಲ್ಯಾಂಡ್ ಸರ್ವೇಯರ್ ಬಗ್ಗೆ ಆಲ್ರೆಡಿ ಅಪ್ಡೇಟ್ ಆಗಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಮತ್ತೆ ಹಾಗೆ ಗರಿಷ್ಠ ವಯೋಮಿತಿ 2 ವರ್ಷ ಮಾತ್ರ ಸಡಿಲಿಕೆ ಮಾಡಿದ್ರೆ, 3 ವರ್ಷ ಮಾಡಿಲ್ಲ. ಇದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಫಸ್ಟ್ ಗರಿಷ್ಠ ವಯೋಮಿತಿ ಮತ್ತೆ ಯಾವ ಯಾವ ಹುದ್ದೆಗಳಿದೆ ಆ ಲಿಸ್ಟ್ ಕೂಡ ನೋಡೋಣ. ಇಲ್ಲಿ ನೋಡೋದಾದ್ರೆ ಗರಿಷ್ಠ ವಯೋಮಿತಿ ಸರ್ಕಾರದ ಒಂದು ಆದೇಶದ ಪ್ರಕಾರ 2 ವರ್ಷ ಒಂದು ಬಾರಿಗೆ, ಓಕೆ, ಗರಿಷ್ಠ ವಯೋಮಿತಿ ಒಂದು ಬಾರಿಗೆ 2 ವರ್ಷ ಸಡಿಲಿಕೆ ತೀರ್ಮಾನಿಸಲಾಗಿದೆ. ಅಂಡ್ ದಿಸ್ ಈಸ್ ಅಪ್ಲಿಕಬಲ್ ಫ್ರಮ್ ದಿಸ್ ಡೇಟ್, ಅಂದ್ರೆ ಈಗ ಯಾವಾಗ ಡೇಟು ಅಂತಂದ್ರೆ ಇವತ್ತು, ಏನು ಅಂದ್ರೆ ಇವತ್ತು ಇನ್ ದ ಸೆನ್ಸ್ ಇದನ್ನ ಯಾವತ್ತು ಅನೌನ್ಸ್ ಮಾಡಿದ್ದಾರೆ ಅವತ್ತಿಂದ, ಅಂದ್ರೆ 6/9/2025 ಯಾವ ಯಾವ ನೋಟಿಫಿಕೇಶನ್ಸ್ ಆಗ್ತವೆ, ಓಕೆ, ಅಪ್ ಟು 2000. ನೋಡಿ, ಇಲ್ಲಿ 3 ವರ್ಷ ಮಾಡ್ಬೇಕಾಗಿತ್ತು, 2 ವರ್ಷ ಮಾಡಿದ್ರೆ. ಇದೊಂದು ಸ್ವಲ್ಪ ಲಾಸ್ಟ್ ಇಯರ್ 3 ವರ್ಷ ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ಒಂದು ಅಡ್ವಾಂಟೇಜ್ ಏನು, ಒಂದು ಖುಷಿ ಸಂಗತಿ ಏನು ಅಂದ್ರೆ 2027 ಡಿಸೆಂಬರ್ 31 ತನಕ ಕೊಟ್ಟಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು 2 ವರ್ಷ ಸಡಿಲಿಕೆ. ಇದು ನಿಮಗೆ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಯಾಕೆ ಅಡ್ವಾಂಟೇಜ್ ಸರ್ ಇದು? ಒಂದು ವರ್ಷ ಕೊಟ್ಟಿದ್ರೆ ಎಲ್ಲರೂ 1 ವರ್ಷ ಕೇಳ್ತಾ ಇದ್ದಾರೆ. ಯಾಕಂದ್ರೆ 1 ವರ್ಷ ಡಿಲೇ ಆಗಿದೆ ಬಿಕಾಸ್ ಆಫ್ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಶನ್ ಇಂದ. ಅಂದ್ರೆ 2026 ತನಕ ಕೊಡಬಹುದಾಗಿತ್ತು. ಅವರು ಸರ್ಕಾರ ಇನ್ನು ಧಾರಾಳತನ ತೋರಿಸಿದೆ ಅಂತ ಹೇಳ್ಬೋದು. ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ 3 ವರ್ಷ ಬದಲು 2 ವರ್ಷ ಕೊಟ್ಟಿದೆ. ಬಟ್ ನಿಮ್ಗೆ ಅದಕ್ಕಿಂತ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಲಾಸ್ಟ್ 1 ಇಯರ್ ಅಲ್ಲಿ ಎಲ್ಲ ನೋಟಿಫಿಕೇಶನ್ ಆಗ್ಬಿಡುತ್ತದ, ಆಗಲ್ಲ. 2 ವರ್ಷ ಕೊಟ್ಟಿದ್ದಾನೆ, ಕಂಪ್ಲೀಟ್ 2 years. ಸೊ ದಿಸ್ ಇಸ್ ಮೋರ್ ಅಡ್ವಾಂಟೇಜ್ ಸ್ನೇಹಿತರೆ 2027 ಕೊನೆ ತನಕ. ಓಕೆ, ಫೈನ್. ಇನ್ನು ಈ ಒಂದು ಹುದ್ದೆಗಳು ನೋಡಿ, ಸರ್ಕಾರ ಒಂದು ಏನೇನು ತಪ್ಪು ಮಾಡ್ಬಿಡುತ್ತೆ ಅಂತಂದ್ರೆ ಇದರಿಂದ ಎಷ್ಟೊಂದು ಕನ್ಫ್ಯೂಷನ್ಸ್ ಗಳಾಗ್ತವೆ. ಈಗ ನಿಮಗೆ ಗೊತ್ತಿದೆ, 4/9/2025 ಸರ್ಕಾರ ಆದೇಶ ಹೊರಡಿಸಿತ್ತು. ಏನಂತ ಹೊರಡಿಸಿತ್ತು? 28/10/2024 ನಂತರ ಯಾವುದೇ ನಿಗಮ ಅಥವಾ ಸ್ವಾಯತ್ತ ಮಂಡಳಿ ಯಾವುದೇ ಒಂದು ಇದರಿಂದ ನೇಮಕಾತಿ ಸಂಬಂಧಪಟ್ಟಂತೆ ಅಧಿಸೂಚನೆ ಅಥವಾ ಯಾವುದಾದರೂ ತಿದ್ದುಪಡಿ ಅಧಿಸೂಚನೆ ಹೊರಡಿಸಿದ್ದಲ್ಲಿ ಅಂತ ಎಲ್ಲಾ ನೇಮಕಾತಿ ಅಧಿಸೂಚನೆ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಅಳವಡಿಸಿಕೊಂಡು ಹೊಸ ಅಧಿಸೂಚನೆ ಹೊರಡಿಸಬೇಕು ಸಹ ಕಾಲಬದ್ಧವಾಗಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಅವ್ನು ಏನ್ ಕೊಡಬೇಕಾಗಿತ್ತು ಅಂದ್ರೆ 28. ಓಕೆ, ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 28/10 ನಂತರ 2024 ನಂತರ ಆದ ಎಲ್ಲ ನೇಮಕಾತಿಗಳು ಅಧಿಸೂಚನೆಗಳು ಅಂತ ಕೊಟ್ಟಿರೋ ಸಾಕಾಗಿರುತ್ತಿತ್ತು. ಈ ತಿದ್ದುಪಡಿ ಅಂತ ಕೊಟ್ನಲ್ಲ, ಈಗ ತಿದ್ದುಪಡಿ ಅಂತ ತುಂಬಾ ಜನ, ನಾನು ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ. ಈಗ AO ಆಗಿರ್ಬೋದು, ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಇದು ತಿದ್ದುಪಡಿ ಆಗಿವೆ ಬಿಕಾಸ್ ಆಫ್ ಏನು, ಲ್ಯಾಂಡ್ ಸರ್ವೇಯರ್ ಭೂಮಾಪಕರು ಏನಾಗಿದೆ ಅಂತಂದ್ರೆ ಜಾಸ್ತಿ ಒಂದು ಅಡಿಷನಲ್ ಒಂದು ಪೋಸ್ಟ್ ಗಳ ಹಾಕಿದ್ದಾನೆ. ದಟ್ ಈಸ್ ಫೈನ್ ಸರ್. AO ಪುನಃ ಅಪ್ಲಿಕೇಶನ್ ಹಾಕಕ್ಕೆ ಕೊಟ್ಟಿದ್ದ. ಈ ತರ ನೋಡೋದಾದ್ರೆ AO ನೋಡೋದಾದ್ರೆ ಎಷ್ಟೊಂದು ಹುದ್ದೆಗಳಿಗೆ ವಾಪಸ್ ಏನೋ ಎಕ್ಸ್ಟೆಂಡ್ ಡೇಟ್ ಕೊಟ್ಟಿದ್ದಾನೆ ಬಿಕಾಸ್ ಆಫ್ ಬೇರೆ ಬೇರೆ ರೀಸನ್. ಒಂದು ಅಪ್ಲಿಕೇಶನ್ ಸರ್ವರ್ ಡೌನ್ ಇರೋದ್ರಿಂದ ಆಗಿರ್ಬೋದು, ಅಥವಾ ಏಜ್ ರಿಲ್ಯಾಕ್ಸೇಷನ್ ಇಂದ ಆಗಿರ್ಬೋದು. ಆ ತರ ಯಾವ ಹುದ್ದೆಗಳಿದೆ ಅಂತ ನಾನು ಲಿಸ್ಟ್ ಇದೆ ನೋಡಿ. ಈ ತರ ಮಾಡೋದಾದ್ರೆ ಅವರು, ಓಕೆ, ಅಂದ್ರೆ ಯಾವುದೇ ಹುದ್ದೆ ಆಗ್ಲಿ, ಅವ್ನ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರನಾರ ಆಗ್ಲಿ, ಬೇರೆ ಯಾವ್ದಕ್ಕಾರ ಆಗ್ಲಿ, 28/10/2024 ನಂತರ ಎಲ್ಲಾ ಒಂದು ತಿದ್ದುಪಡಿ ಅದು ಯಾವುದೇ ರೀಸನ್ಗಾಗ್ಲಿ ಅಂತ ಏನಾದ್ರು ಮಾಡಿದ್ರೆ, ಯಾಕಂದ್ರೆ ಇದು ಇನ್ನೂ ಕ್ಲಾರಿಟಿ ಕರೆಕ್ಟ್ ಆಗಿಲ್ಲ. ಕ್ಲಾರಿಟಿ ಇಲ್ಲ. ಏನ್ ಕ್ಲಾರಿಟಿ ಇಲ್ಲ? KPSC KEA ಮಾತಾಡ್ಕೋಬೇಕಾಗತ್ತೆ. ಯಾರ ಜೊತೆ? ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ. ಓಕೆ, ಏನ್ ಹೊರಡಿಸಿದ್ದಾರೆ ಕಂಪ್ಲೀಟ್ ಡೀಟೇಲ್ ತಗೊಂಡು ಅದ್ರ ಪ್ರಕಾರ ಅಪ್ಡೇಟ್ ಮಾಡ್ತಾರೆ. ಬಟ್ ಆಸ್ ಪರ್ ದ ಇನ್ಫಾರ್ಮೇಶನ್ಸ್, ಈ ಸರ್ಕಾರದ ಒಂದು ಯಾವುದಾದರೂ ತಿದ್ದುಪಡಿ ಸೂಚನೆ ಹೊರಡಿಸಿದ್ದಲ್ಲಿ ಅಂತಿದೆ. ಯಾವುದಾದ್ರೂ ಪ್ರಾಧಿಕಾರ ತಿದ್ದುಪಡಿ ಅಂದ ತಕ್ಷಣ ಅದರಲ್ಲಿ ನಮಗೆ ಏಜ್ ರಿಲ್ಯಾಕ್ಸೇಷನ್ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಆ ತರ ನೋಡಿದ್ರೆ ಯಾವ್ದು ಬರುತ್ತೆ? ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಬರುತ್ತೆ, RTO. ಓಕೆ, ಅದು 9/11/2011 ಟೈಮಲ್ಲಿ ಆಗಿತ್ತು. ಒಂದು ಇದಾಯ್ತಾ? ಇನ್ಯಾವ್ದು ಬರುತ್ತೆ? KPSC ಗ್ರೂಪ್ A ಅಸಿಸ್ಟೆಂಟ್ ಕಂಟ್ರೋಲರ್, ಅದು ಕೂಡ 25/11. ಇದು ಅಧಿಸೂಚನೆ ದಿನಾಂಕ 1/3/4/3 ಇದು. ಅದೇ ರೀತಿ KPSC ಗ್ರೂಪ್ B ಒಂದು ಲೆಕ್ಕ ಪರಿಶೋಧಕರು, ಓಕೆ, ಆಡಿಟರ್ಸ್ ಏನಿದೆ ಅದು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು. ನೋಡಿ, ಇವಾಗ ಇದನ್ನ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು, ಅವ್ರೇನಾದ್ರು ಈ ರೀತಿ ತಗೊಂಡ್ಬಿಟ್ರೆ
ಅವಾಗ ಈ KS ಕೂಡ ನೋಡಿ, ಇಲ್ಲಿ ಭೂಮಾಪಕರು ಅಂತೂ ಗೊತ್ತಿದೆ, ಯಾಕಂದ್ರೆ ಅಡಿಷನಲ್ ಲಿಸ್ಟ್ ಕೊಟ್ಟಿದ್ದ 28/10 ಅಂದ್ರೆ 25/11/19/12 ಈ ಟೈಮ್ ಪೀರಿಯಡ್ ಅಲ್ಲಿ ಅಡಿಷನಲ್ ಪೋಸ್ಟ್ ಕೊಟ್ಟು ಅಪ್ಲೈ ಮಾಡಕ್ ಕೊಟ್ಟಿದ್ದ. ಹಂಗಾಗಿ ದಟ್ ಈಸ್ ಫೈನ್. ಭೂಮಾಪಕರು ಫೈನ್. ಹಾಗೆ ಕೃಷಿ ಅಧಿಕಾರಿ AO ಅದು ಫೈನ್, ಯಾಕಂತಂದ್ರೆ ಅದು ಕೂಡ ಅಪ್ಲಿಕೇಶನ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದ ಬಿಕಾಸ್ ಆಫ್ ಸರ್ವರ್ ಏನೋ ಇಶ್ಯೂಸ್ ಅಂತ. ಬಟ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸರ್ಕಾರ ಲಾಸ್ಟ್ ಇಯರ್ ಹೊರಡಿಸಿತ್ತು 3 ವರ್ಷ. ಅದಕ್ಕೋಸ್ಕರ ಅಪ್ಲೈ ಮಾಡಕ್ಕೆ ತುಂಬಾ ಜನಕ್ಕೆ ಅನುವು ಮಾಡ್ಕೊಡಕ್ಕೆ ಅಪ್ಲೈ ಮಾಡಕ್ಕೆ ತಿದ್ದುಪಡಿ ಮಾಡಿದ್ರು. ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋದಾದ್ರೆ ಇವೆಲ್ಲ ಹುದ್ದೆಗಳು ಬರುತ್ತೆ ಸ್ನೇಹಿತರೆ. ಇವೆಲ್ಲ ಈಗ ಗ್ರೂಪ್ ಬಿ ಮುಖ್ಯ ಪರೀಕ್ಷೆ, ಅದು ನಿಮ್ಗೆ ರೈಟ್ ಇದು MCQ ಅಲ್ಲ. KS ಕೂಡ, KS ಅಲ್ಲಿ ಏನಾಯ್ತು, KS ಮೇನ್ಸ್ ಸಂಬಂಧಪಟ್ಟಂತೆ ಈಗ KSAT ಅಲ್ಲಿ ಇತ್ತು, ಆಮೇಲೆ ಹೈಕೋರ್ಟ್ಗೆ ಹೋಯ್ತು. ಅಲ್ಲಿ ಏನಾಯ್ತು, ಅಡಿಷನಲ್ 1:15 ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ, ಮೇನ್ಸ್ಗೋಸ್ಕರ ತಗೋಬೇಕು. ಅದರಲ್ಲಿ ಇನ್ನೊಂದಷ್ಟು ಜನ ಕೋರ್ಟ್ ಕೇಸ್ ಹಾಕಿದ್ರು, ಅವ್ರನ್ನು ಕನ್ಸಿಡರ್ ಮಾಡಬೇಕು ಅಂತಂದಾಗ ಇದು ಒಂದು ತಿದ್ದುಪಡಿ ಆಗಿತ್ತು. 27/2/13/4 ಈ ಟೈಮ್ ಪೀರಿಯಡ್ ಅಲ್ಲಿ ಒಂದು ತಿದ್ದುಪಡಿ ಕೂಡ ಆಗಿತ್ತು. ಸೊ ಅಂದ್ರೆ ಈಗ KS ಮೇನ್ಸ್ ಏನ್ ಮಾಡ್ತಾನೆ ಗೊತ್ತಿಲ್ಲ, ಅದು ಕೂಡ. ಹಾಗಾದ್ರೆ KS ಮೇನ್ಸ್ಗೆ ಸಪರೇಟ್ ಆಗಿ ಏನಾರೋ ಇದು ಮಾಡ್ತಾನೆ, ಅಥವಾ KS ಎಕ್ಸಾಮ್ನೆ ಏನ್ ಮಾಡ್ತಾನೆ, ಇದು ತಿದ್ದುಪಡಿ ಆಗಿದೆ ಅಂತೇಳಿ ಎಕ್ಸಾಮ್ ಮಾಡ್ತಾನ? ಅಂದ್ರೆ ಒಳ ಮೀಸಲಾತಿ ಕಲ್ಪಿಸಿ KS ನ ಎಕ್ಸಾಮ್ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು, ಅವನು ಒಳ ಮೀಸಲಾತಿ ಕಲ್ಪಿಸಿದ ಮೇಲೆ ಪ್ರಿಲಿಮ್ಸ್ ಇಂದಾನೆ ಮಾಡ್ಬೇಕಾಗತ್ತೆ. ಆಕ್ಚುಲಿ ಹೊಸ ನೋಟಿಫಿಕೇಶನ್ ಬರಬೇಕು ಅಂತ ನಾವು ಕಾಯ್ತಾ ಇದೀವಿ. ಆದ್ರೆ ಇದನ್ನೇ ಈಗ ಒಂದು ಗೊಂದಲದಲ್ಲಿ ಇಟ್ಬಿಟ್ಟಿದೆ. ಅಂದ್ರೆ ಸರ್ಕಾರ ಇದು ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಸ್ಟೇಟ್ಮೆಂಟ್, ದಿಸ್ ಸ್ಟೇಟ್ಮೆಂಟ್ಸ್ ಮೇಡ್ ಸೋ ಮೆನಿ ಆಫ್ ಡಿಸಾಸ್ಟರ್ ತರ ಆಗೋಗಿದೆ. ಯಾವುದಾದ್ರೂ ತಿದ್ದುಪಡಿ ಕರೆಕ್ಟ್ ಆಗಿ ಹೇಳ್ಬೇಕಾಯ್ತು. ಅವನು 28/10 ನಂತರ ಯಾವುದೇ ನೋಟಿಫಿಕೇಶನ್ ಆಗಿದೆ ಸಾಕು, ಅಷ್ಟು ಕೊಟ್ಟಿದ್ರೆ ಸಾಕು. ತಿದ್ದುಪಡಿ ಯಾಕೆ ಕೊಟ್ಟ ಗೊತ್ತಿಲ್ಲ. ಅಂದ್ರೆ ಒಳ ಮೀಸಲಾತಿ ಅವ್ರು ಕಳಿಸ್ಬಿ, ಅವ್ರಿಗೂ ಜಾಬ್ ಸಿಗ್ಲಿ ಅನ್ನೋ ಉದ್ದೇಶದಿಂದ ಕೊಟ್ಟ. ಬಟ್ ಇಲ್ಲಿ ಏನಾಗ್ತಾ ಇದೆ, ಸೊ ಇವಕ್ಕೆಲ್ಲ ಈಗ ಸಣ್ಣ ಪುಟ್ಟದ್ದು ಇದನ್ನ ಹೆಂಗ್ ಮಾಡ್ತಾರೆ, ಇದನ್ನ ಹೆಂಗ್ ತಗೋತಾರೆ ಗೊತ್ತಿಲ್ಲ. ಓಕೆ, ಇದು ತಿದ್ದುಪಡಿ ಆಗಿದೆಯಲ್ಲ, ಹೊಸಬ್ರನ್ನ ಸೇರಿಸ್ಕೊಂಡಿದಾರಲ್ಲ ತಿದ್ದುಪಡಿ ಮಾಡಿ ನೋಟಿಫಿಕೇಶನ್ ನ. ಓಕೆ, ಆಸ್ ಪರ್ ನೋಟಿಫಿಕೇಶನ್ 1:15 ಬದಲು ಜಾಸ್ತಿ ತಗೊಂಡಿದಾರಲ್ಲ. ಸೊ ಇದಕ್ಕೇನ್ ಮಾಡ್ತಾರ KS ಮೇನ್ಸ್ಗೆ. ಹಾಗೆ KPSC ಸಹಾಯಕ ಕಾರ್ಯಪಾಲ ಇಂಜಿನಿಯರ್ ಗ್ರೇಡ್ ಆಗಿರ್ಬೋದು, ಅದು ಕೂಡ 21/2005 3/2 ತನಕ ಎಕ್ಸ್ಟೆಂಡ್ ಮಾಡಿದ್ದ ಡೇಟ್ ಅಪ್ಲೈ ಮಾಡಕ್ಕೆ. ಓಕೆ, ಅದಾಗಿರ್ಬೋದು. ಮತ್ತೆ ಇದೊಂದೇ ಅಲ್ಲ, DCC ಬ್ಯಾಂಕ್, ಕೊಡಗು DCC ಬ್ಯಾಂಕ್ ಕೂಡ ಇಲ್ಲಿ ಡೇಟ್ ಎಕ್ಸ್ಟೆಂಡ್ ಆಗಿತ್ತು. ಅದೊಂದೇ ಅಲ್ಲ, ಈಗ ಇತ್ತೀಚೆಗೆ ಮೊನ್ನೆ ಕೂಡ ಈ ಒಂದು ಆಗಸ್ಟ್ ಅಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ಚಾಮರಾಜಪೇಟೆ ಮತ್ತೆ ದಿ ಕೋಪರೇಟಿವ್ ಬೆಂಗಳೂರು ಸಿಟಿ ಕೋಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇವರು ಕೂಡ ನೋಟಿಫಿಕೇಶನ್ ಕರೆದಿದ್ರು. ಇದರಲ್ಲೂ ಕೂಡ ಒಳ ಮೀಸಲಾತಿ ಪ್ರಕಾರ ತಗೊಂಡಿಲ್ಲ. ಓಕೆ, ಸೊ ಇದನ್ನು ಕೂಡ ಮಾಡ್ಬೇಕಾಗತ್ತೆ ಹಾಗಾದ್ರೆ ನೋಡೋದಾದ್ರೆ DCC ಬ್ಯಾಂಕ್ಗಳು ಕೂಡ. ಓಕೆ, ಇನ್ನು ಬೇರೆ ಬೇರೆ ಹುದ್ದೆಗಳಿದೆ, ಸಿವಿಲ್ ಜಡ್ಜ್ ಬೇರೆ ಬೇರೆ. ಬರೀ KE KPSC ಮತ್ತೆ DCC ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಅಂದ್ರೆ ಈ ತರ ಅವರು ತಗೊಳ್ಳೋದಾದ್ರೆ ಇವೆಲ್ಲ ಹುದ್ದೆಗಳಿಗೆ ರೀನೋಟಿಫಿಕೇಶನ್ ಆಗ್ಬೇಕಾಗತ್ತೆ. ಈಗ ಆಲ್ರೆಡಿ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲ ಅಂದ್ರೆ ಫೈನ್, ಕಂಡಕ್ಟ್ ಆಗಿದೆಯಲ್ಲ, ಈಗ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕಂಡಕ್ಟ್ ಆಗಿದೆಯಲ್ಲ, ಇದಕ್ಕೇನ್ ಮಾಡ್ತಾರೆ? KS ಗ್ರೂಪ್ ಬಿ ಎಕ್ಸಾಮ್ ಮೇನ್ಸ್ ಎಲ್ಲ ಕಂಡಕ್ಟ್ ಆಗಿದೆಯಲ್ಲ, ಇದಕ್ಕೇನ್ ಮಾಡ್ತಾರೆ? ಹೊಸದಾಗಿ ನೋಟಿಫಿಕೇಶನ್ ಕೊಟ್ಮೇಲೆ ಹೊಸದಾಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ, ಅಥವಾ ಹೊಸದಾಗಿ ಅಪ್ಲೈ ಮಾಡೋರು ಮಾತ್ರ ಎಕ್ಸಾಮ್ ಕಂಡಕ್ಟ್ ಮಾಡಕ್ಕಾಗತ್ತಾ? ಸೊ ಇದು ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಓಕೆ, ಸೊ ತುಂಬಾ ಜನ ಸರ್ ಇವೆಲ್ಲ ಆಗ್ಬೋದು ಅಂತ ಕಮೆಂಟ್ ಮಾಡ್ತಿದ್ರ. ಇವೆಲ್ಲ ಆದ್ರೆ ಇವಕ್ಕೆಲ್ಲ ಹೆಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ 3 years ಏನ್ ಕರೆದಿದ್ರು ಅದು ಬಿಟ್ಟು, ಮತ್ತೆ ಈ ತರ ಕೋರ್ಟ್ ಆರ್ಡರ್ ಬಿಟ್ಟು ಬೇರೆ ಯಾವ್ದಕ್ಕಾರು ತಿದ್ದುಪಡಿ ಅಂತ ಕರೆಕ್ಟ್ ಆಗಿ ಅವರು ಕೊಟ್ಟಿದ್ರೆ ಸರಿ. ಸೊ ಈಗ ಸರ್ಕಾರ ಮತ್ತೆ KPSC KEA ಈ ನೇಮಕಾತಿ ಪ್ರಾಧಿಕಾರ ನಡುವೆ ಡಿಸ್ಕಷನ್ ನಡೀತಾ ಇದೆ. ಏನಾಗ್ಬೇಕು ಏನು ಅಂತ ಅಪ್ಕಮಿಂಗ್ ಅಲ್ಲಿ ತಿಳಿಸ್ತಾರೆ. ಅಂದ್ರೆ ನಾವು ನಮ್ಮ ಒಂದು ಕನ್ಕ್ಲೂಷನ್ ಏನು ಇದಕ್ಕೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ಆಸ್ ಪರ್ ಸರ್ಕಾರದ ಈ ಒಂದು ಆದೇಶದ ಪ್ರಕಾರ ನೋಡಿದ್ರೆ, ಈಗ AO AOO ಹೆಂಗ್ ನಿಲ್ಸಿದ್ರು, ಲ್ಯಾಂಡ್ ಸರ್ವರ್ ಮೊದಲೇ ನಿಲ್ಸಿದ್ರು, ಅದೇ ತರ ಈ ಎಲ್ಲದಕ್ಕೂ ಕೂಡ ನಿಲ್ಸ್ಬೇಕಾಗತ್ತೆ. ಹೊಸ ನೋಟಿಫಿಕೇಶನ್ ಹೊರಡಿಸ್ಬೇಕಾಗತ್ತೆ. ಎಕ್ಸಾಮ್ ಹೆಂಗ್ ಮಾಡ್ತಾರೆ, ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ. ಪ್ರಿಲಿಮ್ಸ್ ಇಂದಾನೆ ಮಾಡಬೇಕಾಗತ್ತೆ, ಮೇನ್ಸ್ ಪ್ರಿಲಿಮ್ಸ್ ಇರೋದು, ಅಥವಾ ಆಲ್ರೆಡಿ ಕಂಡಕ್ಟ್ ಆಗಿದ್ದಕ್ಕೆ ಹೊಸ ಎಕ್ಸಾಮ್ ಮಾಡಬೇಕಾಗತ್ತೆ. ಅಂದ್ರೆ ಒಂದಷ್ಟು ಅಪ್ಲಿಕೇಶನ್ ಕರೆದು ಆಲ್ರೆಡಿ ಅಪ್ಲೈ ಮಾಡೋರನ್ನ ಇಟ್ಟುಕೊಂಡು ರಿವೈಸ್ ನೋಟಿಫಿಕೇಶನ್ ಬಿಟ್ಟು ಮಾಡಬೇಕಾಗತ್ತೆ. ಅಥವಾ ಅದನ್ನ ಕಂಪ್ಲೀಟ್ ರದ್ದು ಮಾಡಿದ್ರೆ ಆಲ್ರೆಡಿ ಅಪ್ಲೈ ಮಾಡಿರೋ ದುಡ್ಡು ಏನಾಗುತ್ತೆ, ವಾಪಸ್ ಕೊಡ್ತಾರೆ, ಇದು ಗೊತ್ತಿಲ್ಲ. ಅಂದ್ರೆ ಕ್ಲಾರಿಟಿ ಇಲ್ಲ ಇಲ್ಲಿ ಅಂತ ನಾನು ಹೇಳ್ತಾ ಇರೋದು ನಿಮಗೆ. ಈ ಒಂದು ಇದರಿಂದ ಆ ಒಂದು ಅಧಿಸೂಚನೆ ಸರ್ಕಾರದಿಂದ ಹೊರಡಿಸಿರ್ತಕ್ಕಂಥ ಒಂದು ಪ್ರಕಟಣೆಯಿಂದ, ಇದರಿಂದ ಸುತ್ತೋಲೆಯಿಂದ, ಸರ್ಕ್ಯುಲರ್ ಇಂದ ಸೊ ತುಂಬಾ ಕನ್ಫ್ಯೂಷನ್ಸ್ ಇದೆ. ಇದನ್ನ ಮುಂದೆ ಸರ್ಕಾರ ಮತ್ತೆ ಬೇರೆ ಪ್ರಾಧಿಕಾರಗಳ ನಡುವೆ ಡಿಸ್ಕಷನ್ಸ್ ಆಗಿ ಕ್ಲಾರಿಟಿ ಕೊಟ್ಟು ಅದಕ್ಕೆ ತಕ್ಕಂತೆ ಏನಾದ್ರು ಚೇಂಜಸ್ ಇದ್ರೆ, ಇಫ್ ಎನಿ ಚೇಂಜಸ್ ಇದ್ರೆ ನಿಮಗೆ ಪತ್ರಿಕಾ ಪ್ರಕಟಣೆ ಮುಖಾಂತರ KPSC ವೆಬ್ಸೈಟ್ಗಳಲ್ಲಿ ಅನೌನ್ಸ್ ಆಗುತ್ತೆ.
ಅಥವಾ ಸರ್ಕಾರನೇ ಇನ್ನೊಂದು ರಿವೈಸ್ ಮಾಡ್ಬೋದು, ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಇನ್ನೊಂದು ಸುತ್ತೋಲೆ ಹೊರಡಿಸ್ಬೋದು. ಬಟ್ ಏನು ಓಡಿಸಲ್ಲ ಅಂದ್ರೆ ಇವಕ್ಕೆಲ್ಲದಕ್ಕೂ ಕೂಡ ಎಕ್ಸಾಮ್ ಮಾಡಬೇಕಾಗತ್ತೆ. ಓಕೆ, ಸೊ ನಾನು ಇಲ್ಲೊಂದಷ್ಟು ಡೀಟೇಲ್ ನಾನು ನಿಮಗೆ ಕೊಡೋಕೆ ಟ್ರೈ ಮಾಡಿದ್ದೀನಿ. ಸೊ ಏನೇನು ಆಗುತ್ತೆ ಆಸ್ ಪರ್ ದಿಸ್ ಪ್ರಕಾರ ಅಂತ. ಸೊ ಇಲ್ಲಿ ನಾವು ಕನ್ಕ್ಲೂಷನ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ನೇಮಕಾತಿ ಪ್ರಾಧಿಕಾರ ಅಲ್ಲ. ಓಕೆ, ಅಂದ್ರೆ ಇಲ್ಲಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ ಯಾವ ಎಕ್ಸಾಮ್ಗೆ ಎಫೆಕ್ಟ್ ಆಗ್ಬೋದು ಅಂತ. ಯಾಕಂದ್ರೆ 28/10 ನಂತರ ಈ ಎಕ್ಸಾಮ್ಸ್ಗಳು ಈ ಒಂದು ತಿದ್ದುಪಡಿಗಳಾಗಿದೆ. ಇದಕ್ಕಿಂತ ಮುಂಚೆ ಈಗ ಬಿಲೋ ಡಿಗ್ರಿ ಲೆವೆಲ್ ಎಕ್ಸಾಮ್, ಗ್ರೂಪ್ ಸಿ, PDO, VAO ಅದಕ್ಕೇನು ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಅದನ್ನ ಅಪ್ಲಿಕೇಶನ್ಸ್ ತಿದ್ದುಪಡಿ ಆಗಿರುತ್ತೆ, ಇದಕ್ಕೆ ಯಾವ್ದು ಎಫೆಕ್ಟ್ ಆಗಲ್ಲ. ಯಾಕೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು. ಸೊ PDOಗೂ ಆಗುತ್ತಾ, VAOಗೂ ಆಗುತ್ತಾ. ಓಕೆ, ಗ್ರೂಪ್ ಸಿ ಎಕ್ಸಾಮು ಬಿಲೋ ಡಿಗ್ರಿ ಇದೆ ಎಕ್ಸಾಮು ಈಗ ಈ ತಿಂಗಳಲ್ಲೇ ಇದೆ. ಸೊ ಅದಕ್ಕಾಗಲ್ಲ. ಯಾಕಂದ್ರೆ 28 ನಂತರ ಇವುಗಳು, ಅದು 28/10/2024 ಮುಂಚೆ ಆಗಿರ್ತಕ್ಕಂಥ ತಿದ್ದುಪಡಿ. ಸೊ ಅವಕ್ಕೆಲ್ಲ ಏನು ಎಫೆಕ್ಟ್ ಅಲ್ಲ, ಇದಕ್ಕೆಲ್ಲ ಏನು ಎಫೆಕ್ಟ್ ಇಲ್ಲ. ಸೊ ಆಲ್ರೆಡಿ ಅಪಾಯಿಂಟ್ ಆಗಿರ್ತಕ್ಕಂಥದ್ದು VAO ಆಗಿರೋದು, ಅದು ಕೆಲಸ ಹೋಗ್ತಾ ಇರೋರು. ಸೊ ನೋ ಎಫೆಕ್ಟ್ ಇದಕ್ಕೆ. ಅದಕ್ಕೆ ಈ ಲಿಸ್ಟ್ ಕೊಟ್ಟಿದ್ದೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಯಾವ್ದಕ್ಕೆ ಎಫೆಕ್ಟ್ ಆಗ್ಬೋದು ಆಸ್ ಪರ್ ದಿಸ್, ಅಥವಾ ಇದನ್ನ ಇನ್ನು ಕ್ಲಾರಿಟಿ ಕೊಟ್ರೆ ಅವಾಗ ಇದಕ್ಕೂ ಎಫೆಕ್ಟ್ ಆಗಲ್ಲ. ನೋಡ್ಬೇಕು ಏನಾಗುತ್ತೆ ಅಂತ. ನೋಡೋಣ, ನಾವು ಅಪ್ಡೇಟ್ ಮಾಡ್ತೀವಿ ಇದ್ರದ್ದು ರಿಲೇಟೆಡ್ ಸಂಬಂಧಪಟ್ಟಿದ್ದು ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಸ್ನೇಹಿತರೆ ಫಾಲೋ ಮಾಡ್ಕೊಳ್ಳಿ. ಸೊ ತಮಗೇನಾದ್ರು ಅಪ್ಡೇಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.